ನಮಸ್ಕಾರ ಎಲ್ಲರಿಗೂ. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ಬನ್ನಿ ಆಶೂಸ್ ಫುಡ್ ಕೋರ್ಟ್‌ಗೆ. ಇವತ್ತು ಒಂದು ಚೆನ್ನ ಮಸಾಲ ಅಥವಾ ಚೋಲೆ ಮಸಾಲ ಮಾಡೋದು ತೋರಿಸ್ತಾ ಇದ್ದೀನಿ. ಚಪಾತಿ, ಪೂರಿ ಎಲ್ಲದಕ್ಕೂ ಸಕ್ಕತ್ತಾಗಿರುತ್ತೆ. ಒಂದು ಬಟ್ಲಷ್ಟು ಕಾಬೂಲಿ ಚೆನ್ನ ತೊಗೊಳ್ಳೋಣ. ತೊಳೆದ್ಬಿಟ್ಟು ರಾತ್ರಿನೇ ನೀರು ಹಾಕಿ ಚೆನ್ನಾಗಿ ಒಂದು 8 ಗಂಟೆ ಕಾಲ ನೆನೆಸಿಟ್ಬಿಡೋಣ. ಕಾಬೂಲಿ ಚೆನ್ನ ಒಂದು ಪಾತ್ರೆಗೆ ಹಾಕಿದ್ದೀನಿ. ಹಾಕ್ಬಿಟ್ಟು ಇವಾಗ ನೀರು ಹಾಕ್ತೀನಿ. ತೊಳೆದ್ಬಿಟ್ಟು ಒಂದು ತಟ್ಟೆ ಮುಚ್ಚಿ ಇಟ್ಬಿಡೋಣ. ರಾತ್ರಿ ಎಲ್ಲ ನೆನೆಯಲಿ. ಚೆನ್ನಾಗಿ ದಪ್ಪ ದಪ್ಪಗಾಗಬೇಕು ಕಾಳು. ತುಂಬ ಚೆನ್ನಾಗಾಗುತ್ತೆ, ತುಂಬ ರುಚಿಯಾಗಿರುತ್ತೆ. ಮಾಡಿ ನೋಡಿ. ಇವತ್ತು ಚಪಾತಿ ಮಾಡಿದ್ದೆ, ಚಪಾತಿಗೆ ಚೋಲೆನೇ ಆಯಿತು, ತುಂಬ ಚೆನ್ನಾಗಾಯಿತು. ಸೊ ಹಾಗಾಗಿ ಈ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಕಾಬೂಲಿ ಚೆನ್ನಾಗಿ ನೆಂದಿದೆ. ಈಗ ಇದನ್ನು ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋಣ. ಕುಕ್ಕರ್ಗೆ ಹಾಕ್ಬಿಟ್ಟು ತೋರಿಸ್ತೀನಿ. ಒಂದು ಕುಕ್ಕರ್ ತೊಗೊಳ್ಳೋಣ. ಅದಕ್ಕೆ ನೆಂದಿರೋ ಕಾಳು ಹಾಕ್ಕೊಳ್ಳೋಣ. ನೀರು ಹಾಕೋಣ. ಕಾಳು ಹಾಕ್ತಾಯಿದ್ದೀನಿ, ನೆಂದಿರೋದು. ಕಾಳು ಮುಳುಗೋ ಅಷ್ಟು ನೀರು ಹಾಕೋಣ. ಈ ರೆಸಿಪಿಗೆ ಒಂದೆರಡು ಆಲೂಗೆಡ್ಡೆನೂ ಉಪಯೋಗಿಸಿದ್ದೀನಿ. ಅದು ಬೇಯಿಸಿರೋದು ತೋರಿಸಿಲ್ಲ ನಾನು. ಇದ್ರ ಜೊತೆನೇ ಆಲೂಗೆಡ್ಡೆನೂ ಹಾಕಿ ಬೇಯಿಸ್ಕೋಬೋದು. ನಾನು ಅದು ಸಪ್ರೇಟ್ ಬೇಯಿಸಿಟ್ಟಿದ್ದೀನಿ. ಈಗ ಒಂದು ಸ್ವಲ್ಪ ಉಪ್ಪು ಹಾಕೋಣ, ಒಂದು ಸ್ಪೂನಷ್ಟು. ಒಂದು 5-6 ಲವಂಗ ಹಾಕೋಣ. ಹಾಗೆ ಒಂದೆರಡು ತುಂಡು ಚಕ್ಕೆ ಹಾಕೋಣ. ಹಾಗೆ ಒಂದು ಬೇ ಲೀಫ್, ಪಲಾವ್ ಎಲೆ ಒಂದೇ ಒಂದು ಸಣ್ಣದು ಹಾಕ್ಕೊಳ್ಳೋಣ. ಸೊ ಕುಕ್ಕರ್ ಮುಚ್ಚೋಣ. ಚೆನ್ನಾಗಿ ಒಂದು 3 ವಿಷಲ್ ಕೂಗಿಸ್ಕೊಳ್ಳೋಣ. ಕಾಳು ಬೇಯಬೇಕು, ಆದರೆ ಚೆನ್ನಾಗಿ ಮಸ್ದು ಹೋಗಬಾರ್ದು. ಕಾಳು ಕಾಣಿಸ್ಬೇಕು, ಚೆನ್ನಾಗಿ ಬೆಂದಿರಬೇಕು. ನೋಡಿ, ಈಗ ಕಾಳು ಬೆಂದಿದೆ, ತೋರಿಸ್ತೀನಿ. ಮೆತ್ತಗೆ ಹದವಾಗಿ ಕಾಳು ಬೇಯಬೇಕು. ಹದವಾಗಿ ಬೆಂದಿದೆ ನೋಡಿ. ಹಿಂಗೊಂದು ಕಾಳು ತೊಗೊಂಡು ಹಿಂಗೆ ಹಿಚ್ಕಿದ್ರೆ ಗೊತ್ತಾಗುತ್ತೆ ಹದವಾಗಿ ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಈಗ ಇದರಲ್ಲಿರೋ ಪಲಾವ್ ಎಲೆನ ತೆಗೆದುಬಿಡೋಣ. ಈಗ ಮಸಾಲೆ ತಯಾರು ಮಾಡ್ಕೊಳ್ಳೋಣ. ಒಂದು 3 ಹುಳಿ ಟೊಮೆಟೊ ತೊಗೊಂಡಿದ್ದೀನಿ, ಚೆನ್ನಾಗಿ ಹಣ್ಣಾಗಿರೋಂಥದ್ದು. 2 ಬ್ಯಾಡಗಿ ಮೆಣಸಿನ್ಕಾಯಿನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ, ಅಷ್ಟೇ, ನೆನೆಸಿಲ್ಲ. ತೊಳೆದ್ಬಿಟ್ಟು ಅದನ್ನು ಸೇರಿಸ್ಕೊಂಡು ಇದನ್ನು ಒಂದು ಪ್ಯೂರಿ ಮಾಡ್ಕೊಳ್ಳೋಣ. ಟೊಮೆಟೊ ಮೆಣಸಿನ್ಕಾಯ್ದು ಒಂದು ಪ್ಯೂರಿ ನುಣ್ಣಕ್ಕೆ ಮಾಡ್ಕೊಳ್ಳೋಣ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ. ನೋಡಿ, ಹೀಗೆ ಒಂದು ಪ್ಯೂರಿ ರೆಡಿ ಮಾಡ್ಕೊಳ್ಳೋಣ. ಇದನ್ನು ಪಕ್ಕಕ್ಕೆ ಇಟ್ಬಿಡೋಣ. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಇದನ್ನು ಮಿಕ್ಸ್ ಮಾಡಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ, ಮೆಣಸಿನ್ಕಾಯಿ ರುಬ್ಬಿರೋದ್ರಿಂದ. ಈಗ ಒಂದು ಬಾಣಲೆ ಇಡೋಣ ಒಲೆ ಮೇಲೆ. ಚೆನ್ನಾಗಿ ಒಂದು 4 ಸ್ಪೂನಷ್ಟು ತುಪ್ಪ ಹಾಕೋಣ. ಒಳ್ಳೆ ತುಪ್ಪ, ಎಣ್ಣೆ ಉಪಯೋಗಿಸೋದು ಬೇಡ. ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಕೊಳ್ಳಿ, ಇಲ್ಲ ತುಪ್ಪ ಹಾಕ್ಕೊಳ್ಳಿ. ಇವತ್ತು ಬೆಣ್ಣೆ ಇರಲಿಲ್ಲ, ಹಾಗಾಗಿ ತುಪ್ಪ ಉಪಯೋಗಿಸ್ತಾ ಇದ್ದೀನಿ. ಚೆನ್ನಾಗಿ ಒಂದು 4 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೋಣ. ಎಣ್ಣೆ ತುಪ್ಪ ಕಾದ್ಮೇಲೆ ಎಣ್ಣೆ ಹಾಕಿದ್ರೆ, ಎಣ್ಣೆ ಒಂದು ಸ್ವಲ್ಪ ಕಾದ್ಮೇಲೆ ಜೀರಿಗೆ ಹಾಕಿ ನೋಡಿ ಹುರಿಯೋಣ. ಈಗ ಒಂಚೂರು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದು ಆಪ್ಷನಲ್ಲು. ಸಾಮಾನ್ಯ ಚೋಲೆ ಚೆನ್ನಾಗಿ ಮಾಡಿದ್ರೆ ಒಂಚೂರು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ರೇ ಅದ್ರ ಟೇಸ್ಟ್ ಬರುತ್ತೆ. ನಿಮಗೆ ಗಾರ್ಲಿಕ್ ಪೇಸ್ಟ್ ಸೇರಲ್ಲ ಅಂತಂದರೆ ಬರೀ ಆನಿಯನ್ ಜಿಂಜರ್ ಪೇಸ್ಟ್ ಹಾಕ್ಕೊಳ್ಳಿ. ಇಲ್ಲಿ ಸೇರೋರು ಜಿಂಜರ್ ಗಾರ್ಲಿಕ್ ಪೇಸ್ಟೇ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕೋಣ. ಚೆನ್ನಾಗಿ ಹುರಿಯೋಣ. ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರಿಯೋಣ. ಈ ಲೆವೆಲಲ್ಲೂ ಸ್ವಲ್ಪ ಬೆಣ್ಣೆ ಇದ್ದರೆ ಹಾಕಿದ್ರೆ ಇನ್ನೂ ರುಚಿ ಚೆನ್ನಾಗಿ ಬರುತ್ತೆ. ನಾನು ತುಪ್ಪದಲ್ಲೇ ಮಾಡ್ತಿರೋದ್ರಿಂದ ಬೆಣ್ಣೆ ಉಪಯೋಗಿಸಿಲ್ಲ. ನೀವು ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಎಂತಹ ರುಚಿ ಇರುತ್ತೆ ಅಂದರೆ ಸಖತ್ತಾಗಿರುತ್ತೆ, ಮಾಡಿ ನೋಡಿ. ಸೊ ಚೆನ್ನಾಗಿ ಹುರಿಯೋಣ. ಚೆನ್ನಾಗಿ ಒಂದು 5-6 ನಿಮಿಷ ಹುರಿಬೇಕು. ಎಲ್ಲ ಕಡಿಮೆ ಉರಿಲಿ ಹುರಿಯೋಣ. ಈಗ ಒಂಚೂರು ಹಿಂಗೆ ಹಾಕೋಣ. ಹಿಂಗೆ ಹಾಕ್ಬಿಟ್ಟು ಸ್ವಲ್ಪನೇ ಒಂದು 1/4 ಸ್ಪೂನ್ ಪುಡಿ ಹಿಂಗಾದರೆ ಒಂದು 1/4 ಸ್ಪೂನ್ ಹಾಕಿ ಒಂದು ಸ್ವಲ್ಪ ಅರಶಿನ ಹಾಕೋಣ. ಅರಶಿನ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಸಣ್ಣ ಊರಿನಲ್ಲೇ ಹುರಿಯೋಣ. ಇದು ಸ್ವಲ್ಪ ಸ್ಟೀಲ್ ಬಾಣಲೆ, ಅದರಿಂದ ಹೈ ಮಾಡ್ಕೊಂಬಿಟ್ರೆ ಸೀದೋಗುತ್ತೆ. ಹಾಗಾಗಿ ನಾನೆಲ್ಲ ಕಡಿಮೆ ಊರಿನಲ್ಲೇ ಮಾಡ್ತೀನಿ. ಇದು ಕಾಪರ್ ಬಾಟಮ್ ಇದೆ, ಅದರಿಂದ ಕಾಪರ್ ತುಂಬ ಹೀಟ್ ಪ್ರೊಡ್ಯೂಸ್ ಮಾಡುತ್ತಲ್ಲ, ಅದರಿಂದ ಸೊ ಕಾಪರ್ ಬಾಟಮ್ ಆಗಿರೋದ್ರಿಂದ ಎಲ್ಲ ಸಣ್ಣ ಊರಿನಲ್ಲೇ ಮಾಡ್ತೀನಿ, ಯಾವುದು ಸೀದೋಗದೆ ಇರಲಿ ಅಂತ. ಚೆನ್ನಾಗಿ ಹುರಿಯೋಣ. ಹಸಿ ವಾಸನೆ ಹೋಗಿದೆ. ಈಗ ಒಂಚೂರು ಗರಂ ಮಸಾಲ ಹಾಕೋಣ. ಎಲ್ಲ ಸ್ವಲ್ಪನೇ ಹಾಕೋಣ. ಮಸಾಲೆ ಪದಾರ್ಥ ಜಾಸ್ತಿ ಹಾಕ್ಬಿಟ್ರೆ ಒಂಥರ ಮುಖಕ್ಕೆ ಹೊಡೆದಂಗೆ ಆಗುತ್ತೆ, ಬೇಡ. ಒಂಚೂರು ಧನಿಯಾ ಪುಡಿ ಹಾಕ್ಕೊಳ್ಳೋಣ. ಎಲ್ಲ ಯಾವುದೇ ಮಸಾಲೆ ಪದಾರ್ಥ ಹಾಕಿದ್ರೂ
ಒಂಚೂರು ಜೀರಾ ಪೌಡ್ರ್ ಹಾಕೋಣ, ಒಂದು 1/4 ಸ್ಪೂನಷ್ಟು. ಸ್ವಲ್ಪನೇ ಹಾಕ್ಕೊಂಡ್ರೆ ಅದ್ರ ವಾಸನೆ ಮಾತ್ರ ಬರಬೇಕು ಆ ಥರ. ಈಗ ಚನ್ನಾ ಮಸಾಲ ಸಿಗುತ್ತಲ್ಲ, ನಾನು ಇಲ್ಲಿ ಎವರೆಸ್ಟ್ ಚನ್ನಾ ಮಸಾಲ ಉಪಯೋಗಿಸಿದ್ದೀನಿ. ಒಂಚೂರು ಹಾಕೋಣ. 1/4 ಸ್ಪೂನಷ್ಟು ಹಸಿಮೆಣ್ಸಿನ್ಕಾಯಿ ಪುಡಿ ಹಾಕೋಣ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ಹುರಿಯೋಣ, ಅದರಲ್ಲೂ ಹಸಿ ವಾಸನೆ ಹೋಗಬೇಕು. ಈಗ ಒಂಚೂರು 1-2 ನಿಮಿಷ ಹುರಿದ್ಬಿಟ್ಟು ಒಂಚೂರು ನೀರು ಚಿಮ್ಕಿಸ್ಕೊಳ್ಳೋಣ. ಹುರಿಯೋದು ತೋರಿಸ್ತಾ ಇದ್ದೀನಿ. ಈಗ ಒಂಚೂರು 4-5 ಸ್ಪೂನಷ್ಟು ನೀರು ಚಿಮ್ಕಿಸ್ಕೊಳ್ಳೋಣ. ನೀರು ಚಿಮ್ಕಿಸ್ಕೊಂಡ್ರೆ ಒಂಥರ ಗ್ರೇವಿ ಥರ ಆಗುತ್ತೆ. ಚೂರೇ ಸಾಕು, ಸ್ವಲ್ಪನೇ, ಜಾಸ್ತಿ ಒಂದು ಲೋಟ ಎಲ್ಲ ಹಾಕಬಾರ್ದು. ಒಂದು ಚೂರು ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ 1-2 ನಿಮಿಷ ಕುದಿಯೋಕ್ಕಿಡೋಣ. ಹಾಗೆ ಹುರಿತಾ ಇರೋಣ. ಎಲ್ಲ ತಟ್ಟೆ ಮುಚ್ಚಿ ಕುದಿಸಿದ್ರು ಆಯಿತು. ಸೀದೋಗದೆ ಇರೋಂಗೆ ನೋಡ್ಕೋಬೇಕಷ್ಟೇ. ತುಂಬ ಚೆನ್ನಾಗಿ ಒಳ್ಳೆ ರುಚಿ ಮಾತ್ರ. ಈಗ ಚಾಟ್ ಮಸಾಲ ಒಂಚೂರು ಹಾಕೋಣ. ಎಲ್ಲ ನೋಡಿ ಚೂರೇ ಹಾಕೋದು ತೋರಿಸಿದ್ದೀನಿ, ಯಾವುದೋ ಒಂದೊಂದು ಸ್ಪೂನ್ ಹಾಕಿಲ್ಲ. ಈಗ ಪ್ಯೂರಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಡೋಣ. ಟೊಮೆಟೊ ಮತ್ತು ಮೆಣಸಿನ್ಕಾಯ್ದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. 1-2 ನಿಮಿಷ ಇದು ಅಷ್ಟೇ, ಹಸಿ ವಾಸನೆ ಹೋಗಬೇಕು. ಒಂದು ತಟ್ಟೆ ಮುಚ್ಚಿಬಿಟ್ಟು, ಒಂದು ಲಿಡ್ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುದಿಸೋಣ. ಒಂದು 3-4 ನಿಮಿಷನೇ ಕುದಿಬೇಕು. ರಾ ಸ್ಮೆಲ್ ಹೋಗಬೇಕು, ಹಸಿ ವಾಸನೆ ಹೋಗಬೇಕು. ಈಗೆಲ್ಲ ಹೊಂದಿಸಿದ್ದಾಗಿದೆ. ಈಗ ಒಂದು ಲಿಡ್ ಮುಚ್ಚೋಣ. ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಒಂದು 5-6 ನಿಮಿಷ ಬಿಡೋಣ. ಈಗ 5-6 ನಿಮಿಷ ಆಗಿದೆ. ಈಗ ಮುಚ್ಚಳತ್ತೆ ಅಷ್ಟರಲ್ಲಿ 2 ಆಲೂಗೆಡ್ಡೆ, ಆವಾಗಲೇ ಹೇಳಿದ್ನಲ್ಲ, 2 ಆಲೂಗೆಡ್ಡೆನ ಬೇಯಿಸ್ಕೊಂಡಿದ್ದೀನಿ. ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ತುರಿದಾದರೂ ತುರಿಬೋದು, ಮ್ಯಾಶ್ ಆದರೂ ಮಾಡ್ಬೋದು. ಇದು ಮೆತ್ತಗಾಗೋಗಿತ್ತು, ಅದರಿಂದ ತುರಿಯೋದೇನು ಬೇಡ, ಕೈಯಲ್ಲಿ ಹಿಂಗೆ ಮಾಡಿದ್ರೇ ಹಿಟ್ಟು ಥರ ಆಗಿತ್ತು. ಸೊ ಹಾಗಾಗಿ ಬರೀ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಒಂಚೂರು ಬಾಯಿಗೆ ಸಿಕ್ಕಿದ್ರು ಏನಾಗಲ್ಲ, ಚೆನ್ನಾಗೇ ಇರುತ್ತೆ ತಿನ್ನೋಕ್ಕೆ. ಸೊ ಈಗ ಇದನ್ನು ನೋಡೋಣ. ನೋಡಿ, ಮಸಾಲೆ ಚೆನ್ನಾಗಿ ಬಿಟ್ಕೋತಾ ಇದೆ, ಹಾಗೆಯೇ ಹಸಿ ವಾಸನೆನೂ ಹೋಗಿದೆ. ಇನ್ನೊಂಚೂರು ಹುರಿಯೋಣ ಅನ್ನಿಸ್ತು, ಹುರಿತಾ ಇದ್ದೀನಿ. ಹೀಗೆ ನಿಧಾನಕ್ಕೆ ಹುರ್ಕೊಳ್ಳಿ. ಈಗ ಇನ್ನೊಂಚೂರು ಉಪ್ಪು ಹಾಕೋಣ. ಅಲ್ಲಿ 1 ಸ್ಪೂನ್ ಹಾಕಿದ್ವಿ ಅಲ್ವಾ, ಈಗ ಟೊಮೆಟೊ ಪ್ಯೂರಿ ಎಲ್ಲ ಹಾಕಿದ್ಮೇಲೆ ಇನ್ನೊಂಚೂರು ಉಪ್ಪು ಹಿಡಿಯುತ್ತೆ. ಚೂರು ಹಾಕೋಣ. ಈಗ ಬೆಂದಿರೋ ಆಲೂಗೆಡ್ಡೆ ಮ್ಯಾಶ್ ಮಾಡಿದ್ವಲ್ಲ ಅದನ್ನು ಹಾಕೋಣ. ಬೇಕಾದ್ರೆ ಈ ಲೆವೆಲಲ್ಲಿ ತುರಿದು ಬೇಕಾದ್ರೂ ಆಲೂಗೆಡ್ಡೆ ಹಾಕ್ಕೋಬೋದು. ಹಾಕೋಣ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ತುಂಬ ದಪ್ಪ ಯಾವ್ದಾದ್ರು ಹೋಳು ಥರ ಅನ್ನಿಸ್ತು ಅಂದರೆ ಅದನ್ನು ಒಂಚೂರು ಹಿಂಗೆ ಸರಿ ಮಾಡ್ಕೊಳ್ಳಿ ಸೌಟಲ್ಲೇ. ಚೆನ್ನಾಗಿ ಬೆಂದಿರೋದ್ರಿಂದ ಇನ್ನೂ ಕುದೀತಾ ಚೆನ್ನಾಗಿ ಮಿಕ್ಸ್ ಆಗೋಗುತ್ತೆ, ಏನು ತೊಂದರೆ ಇಲ್ಲ. ಆಲೂಗೆಡ್ಡೆ ಹಾಕಾಯಿತು, ಚೆನ್ನಾಗಿ ಹುರಿಯೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಯಾವ್ದಾದ್ರು ಒಂದು ದಪ್ಪ ಹೋಳು ಥರ ಸಿಕ್ತು ಅಂದರೆ ಹಿಂಗೆ ಮಾಡ್ಕೊಂಡ್ರೆ ಆಯಿತು. 1-2 ನಿಮಿಷ ಇದನ್ನು ಲಿಡ್ ಮುಚ್ಚಿ ಕುದಿಸೋಣ. ಎಲ್ಲದರಲ್ಲೂ ಹಸಿ ವಾಸನೆ ಹೋಗೋಂಗೆ ನೋಡ್ಕೊಳ್ಳೋಣ. ನೋಡಿ, ಈಗ ಚೆನ್ನಾಗಾಗಿದೆ. ಒಂದು ಜಿಡ್ಡು ಬಿಡೋದು ಗೊತ್ತಾಗುತ್ತೆ, ಆವಾಗ ಹಸಿ ವಾಸನೆ ಹೋಗಿರುತ್ತೆ. ಚೆನ್ನಾಗಿ ಹುರಿಯೋಣ. ಇನ್ನೂ 1-2 ನಿಮಿಷ ಹುರಿದಿದ್ದೀನಿ. ಒಂಥರ ಹೆಂಗೆ ಕಾಣಿಸ್ಬೇಕು ಅಂದರೆ ಗ್ರೇವಿ. ಈಗ ಒಂಚೂರು ಸಕ್ಕರೆ ಹಾಕೋಣ. ಸಕ್ಕರೆ ಹಾಕಿದ್ರೆ ಶುಗರ್ದು ಒಂಚೂರು ರುಚಿ ಸೇರಿಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಬೆಂದಿರೋ ಕಾಳು ಹಾಕ್ಬಿಡೋಣ. ಕಾಳು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ, ಚೆನ್ನಾಗಿ ಕುದಿಸೋಣ. ಈಗ ಅದರಲ್ಲಿರೋ ನೀರೆಲ್ಲ ಹಾಕ್ಬಿಟ್ಟಿದ್ರಿಂದ ಸ್ಪೈಸಲ್ಲಿ ಎಲೆ ಮಾತ್ರ ತೆಗೆದುಬಿಟ್ವಿ. ಸೊ ಬರೀ ಚಕ್ಕೆ ಲವಂಗ ಅದಿದ್ಕೊಳ್ಳಿ, ತೊಂದರೆ ಇಲ್ಲ, ತಿನ್ನುವಾಗ ತೆಗೆದು ಹಾಕಿದ್ರಾಯ್ತು. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ತಟ್ಟೆ ಮುಚ್ಚಿ ಎಲ್ಲ ಹೊಂದ್ಕೊಂಡು ಒಂಥರ ಚೆನ್ನಾಗಿ ಕಾಣಿಸ್ಬೇಕು. ನೋಡಿದ ತಕ್ಷಣ, ಚೆನ್ನಾಗಿ ಮಸಾಲ ನೋಡಿದ ತಕ್ಷಣ ತಿನ್ನೋ ಥರ ಕಾಣಿಸ್ಬೇಕು. ನೋಡಿ, ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಆಲೂಗೆಡ್ಡೆನೂ ಎಲ್ಲ ಮ್ಯಾಶ್ ಆಗೋಯ್ತು ನೋಡಿ ಚೆನ್ನಾಗಿ. ಅದರಲ್ಲೇ ಇದೆ, ನಾನು ಸ್ವಲ್ಪ ತರಿಯಾಗಿ ಹಾಕಿದ್ದೆ, ಆದ್ರೂ ಚೆನ್ನಾಗೇ ಹೊಂದ್ಕೊಳ್ತು ಎಲ್ಲನೂ. ಬೇಯ್ತಾ ಈಗ ನೋಡಿ ರೆಡಿಯಾಗಿದೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡೋಣ. ಒಳ್ಳೆ ಚಪಾತಿ ಮಾಡಿದ್ದೀನಿ, ಲೇಯರ್ ಬರೋವಂಥ ಚಪಾತಿ, ಸಾಟಿ ಹಾಕಿರೋ ಚಪಾತಿ. ಸೊ ಚಪಾತಿ ಜೊತೆ ಈ ಚೋಲೆ ಮಸಾಲ ಮಾಡಿದ್ದೆ, ಚೆನ್ನಾಗಾಗಿತ್ತು. ಸೊ ಹಾಗಾಗಿ ರೆಸಿಪಿ ಶೇರ್ ಮಾಡಿದ್ದೀನಿ. ಹಾಗೆ ಚಪಾತಿ ಮಾಡೋದು ತೋರಿಸ್ಬಿಡ್ತಾ ಇದ್ದೀನಿ. ಮಾಡೋದಲ್ಲ, ಒಂದು ಚಪಾತಿ ಒಳ್ಳೆ ಉಬ್ಕೊಂಡು ಬಂತು ಚಪಾತಿನೂ ಸೂಪರಾಗಿ. ಚಪಾತಿ ಪರ್ಫೆಕ್ಟಾಗಿ ಮಾಡೋ ವಿಧಾನ ಹಾಕ್ತೀನಿ ನೆಕ್ಸ್ಟು. ನೋಡಿ ಹೇಗೆ ಉಬ್ತಾ ಇದೆ, ಒಳ್ಳೆ ಪೂರಿ ಥರ ಉಬ್ಕೊಳ್ಳುತ್ತೆ. ಚಪಾತಿ ಅಥವಾ ಪೂರಿ ಏನಾದ್ರು ಮಾಡ್ಕೊಳ್ಳಿ, ಅದ್ರ ಜೊತೆ ಈ ಚೋಲೆ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿಗೂ ತುಂಬಾ ಚೆನ್ನಾಗಿರುತ್ತೆ. ಯಾವುದಕ್ಕಾದ್ರೂ ನೆಂಚ್ಕೊಳ್ಳೋಕ್ಕೆ
ತುಂಬ ಚೆನ್ನಾಗಾಗುತ್ತೆ ನೋಡಿ. ಪೂರಿ ಥರ ಆಗಿದೆ ಚಪಾತಿ. ಚೆನ್ನಾಗಿ ಒಳ್ಳೆ ಹೊಂಬಣ್ಣದ ಥರ ಒಳ್ಳೆ ಗೋಲ್ಡನ್ ಕಲರ್ ಚಪಾತಿಗಳು ಮಾಡಿದ್ದೆ. ಅದ್ರ ಜೊತೆ ಚೋಲೆ ಅಥವಾ ಚೆನ್ನ ಮಸಾಲ ರೆಡಿ. ಬಿಸಿ ಬಿಸಿ ಚಪಾತಿ ಬಿಸಿ, ಚೋಲೆನೂ ಬಿಸಿ. ನೋಡಿ ಬಿಸಿ ಬಿಸಿ ಚೋಲೆ ತಟ್ಟೆಲಿ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ. ಒಂಚೂರು ಟೊಮೆಟೊ ಹಾಗೆ ಈರುಳ್ಳಿ ಹೆಚ್ಚಿಟ್ಟಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ತುಂಬ ಚೆನ್ನಾಗುತ್ತೆ, ಮಾಡಿ ನೋಡಿ ಸ್ನೇಹಿತರೆ. ಒಳ್ಳೆ ರುಚಿ, ಒಳ್ಳೆ ಬಣ್ಣ, ಚಪಾತಿನೂ ಒಳ್ಳೆ ಬಣ್ಣ ಕಾಣಿಸ್ತಾ ಇದೆ. ಇಷ್ಟ ಆಯಿತು ಅನ್ಕೋತೀನಿ ರೆಸಿಪಿ. ಖಂಡಿತ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು. ನೆಕ್ಸ್ಟ್ ರೆಸಿಪಿಲಿ ಸಿಗ್ತೀನಿ.